ಭಾರತದ ಟಿ20 ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಕಳಪೆ ಫಾರ್ಮ್ನಿಂದ ಬರಲುತ್ತಿದ್ದಾರೆ. ಏಷ್ಯಾ ಕಪ್ ಟೂರ್ನಿಂದ ನಿರಾಸ ಪ್ರದರ್ಶನ ನೀಡಿದ ಸೂರ್ಯ ಇದೀಗ ಆಸ್ಟ್ರೇಲಿಯಾದಲ್ಲಿಯೂ ಕೂಡ ತನ್ನ ಔಟ್ ಫಾರ್ಮ್ನಿಂದ ಕಂಗೆಟ್ಟಿದ್ದಾರೆ. ಈ ಕಳಪೆ ಫಾರ್ಮ್ನ ನಡುವೆ ಸೂರ್ಯಕುಮಾರ್ ಯಾದವ್ ಭಾರತೀಯ ಏಕದಿನ ತಂಡದಲ್ಲಿ ಕೂಡ ಸ್ಥಾನ ಪಡೆಯುವ ಆಕಾಂಕ್ಷೆಯಲ್ಲಿದ್ದಾರೆ. ಇದಕ್ಕಾಗಿ ಸೌತ್ ಆಫ್ರಿಕಾದ ಮಾಜಿ ದಿಗ್ಗಜ ಎಬಿ ಡಿವಿಲಿಯರ್ಸ್ ಅವರ ಸಹಾಯವನ್ನ ಕೋರಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಸೂರ್ಯಕುಮಾರ್ ಯಾದವ್, ನನಗೆ 2 ಸ್ವರೂಪಗಳಲ್ಲಿ ಕೂಡ ಆಡಬೇಕೆಂಬ ಆಸೆ ಇದೆ. ಭಾರತದ ಪರ ಟಿ20 ಕ್ರಿಕೆಟ್ ಆಡುತ್ತಿದ್ರೂ ಕೂಡ ಏಕದಿನ ತಂಡದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಈ 2 ಸ್ವರೂಪಗಳನ್ನ ಹೇಗೆ ಕರಗತ ಮಾಡಿಕೊಳ್ಳಬೇಕು ಎಂಬುದರ ಕುರಿತು ಸೌತ್ ಆಫ್ರಿಕಾದ ದಂತಕತೆ ಎಬಿ ಡಿವಿಲಿಯರ್ಸ್ ಅವರಿಂದ ಸಲಹೆ ಪಡೆಯಬೇಕು ಎಂದುಕೊಂಡಿರುವೆ. ಟಿ20 ಕ್ರಿಕೆಟ್ನಂತೆ ಕೂಡ ಏಕದಿನ ಪಂದ್ಯಗಳನ್ನು ಆಡಲು ನಾನು ಆಗಾಗ್ಗೆ ಪ್ರಯತ್ನಿಸುತ್ತಿದ್ದೆ, ಆದರೆ ಅದು ಯಶಸ್ವಿ ಆಗಲಿಲ್ಲ. ನಾನು ಎಬಿ ಡಿವಿಲಿಯರ್ಸ್ ಅವರನ್ನ ಭೇಟಿ ಆದರೆ ಅವರು ಟಿ20 ಮತ್ತು ಏಕದಿನ ಪಂದ್ಯಗಳನ್ನು ಹೇಗೆ ಸಮತೋಲನಗೊಳಿಸಿದ್ರು ಎಂಬುದನ್ನು ಕೇಳಲು ಬಯಸುತ್ತೇನೆ ಅಂತ ಹೇಳಿದ್ದಾರೆ. ನನ್ನ ಈ ಮಾತುಗಳನ್ನು ಎಬಿ ಡಿವಿಲಿಯರ್ಸ್ ಕೇಳುತ್ತಿದ್ರೆ ದಯವಿಟ್ಟು ಬೇಗ ನನ್ನನ್ನು ಸಂಪರ್ಕಿಸಿ. ನನ್ನ ಮುಂದೆ 3 ಅಥವಾ 4 ಪ್ರಮುಖ ವರ್ಷಗಳು ಮಾತ್ರ ಬಾಕಿ ಇವೆ. ನಾನು ಏಕದಿನ ಕ್ರಿಕೆಟ್ನಲ್ಲಿ ನನ್ನ ಛಾಪು ಮೂಡಿಸಲು ಉತ್ಸುಕನಾಗಿದ್ದೇನೆ. ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಸೂರ್ಯಕುಮಾರ್ ಯಾದವ್ ಎಬಿಡಿಗೆ ಮನವಿಯನ್ನು ಮಾಡಿದ್ದಾರೆ. ಇದೇ ರೀತಿಯ ಕ್ರೀಡಾ ಜಗತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಪೇಜ್ಗೆ ಫಾಲೋ ಮಾಡಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.